ದಾಗಿನಕಟ್ಟೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಭೀಕರ ಅವ್ಯವಹಾರ ಕಂಡು ಬಂದಿದೆ. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಮತ್ತು ಎಷ್ಟು ಅವ್ಯವಹಾರವನ್ನ ಮಾಡಿದ್ದಾರೆ ಅಥವಾ ಯಾರ್ಯಾರಿಗೆ ಎಷ್ಟು ಮಂಕು ಬೂದಿಯನ್ನ ಎರಚಿದ್ದಾರೆ ಅಂತ ಸ್ಥಳೀಯರ ಹತ್ರ ಕೇಳೋಣ ಬನ್ನಿ. ಈಗ ಓಜೆ ಕಿರಣ್ ಅವರ ಮೇಲೆ ತುಂಬಾ ಒಂದು ಅವ್ಯವಹಾರ ನಡೆದಿದೆ ಅಂತ ಹೇಳ್ತಿದ್ದಾರೆ. ತುಂಬಾ ಮಾಡಿದ್ದಾನೆ ಸರ್, ತುಂಬಾ ಮಾಡಿದ್ದಾನೆ ಅಂದ್ರೆ ತುಂಬಾ ಮಾಡಿದ್ದಾನೆ. ಓಜೆ ಕಿರಣನ್ನೇ ತುಂಬಾ ಮಾಡಿದ್ದಾನೆ. ಸುಮಾರು ಕೋಟಿಗಟ್ಟಲೆ ಹಗರಣ ಮಾಡಿದ್ದಾನೆ. ಈ ಕೋಟಿಗಟ್ಟಲೆ ಹಗರಣದಲ್ಲಿ ಯಾರ್ಯಾರ ಪಾಲುದಾರಿಕೆ ಇದೆ ಅಂತ ಇದ್ರಾಗ ಪಾಲುದಾರಿಕೆ ಅಂದ್ರೆ ಏನಿಲ್ಲ ಸರ್, ಒನ್ ಮ್ಯಾನ್ ಆರ್ಮಿ ತರ ಮಾಡಿದಾನ. ಆಮೇಲೆ ಇರ್ಬೋದು ಸರ್, ಕೆಲವು ಮೆಂಬರ್ಗಳು ಇರ್ಬೋದು, ಕೈವಾಡ ಇರ್ಬೋದು, ನಮಗಂತೂ ಮಾಹಿತಿ ಇಲ್ಲ ಸರ್. ಒಟ್ಟು ಓಜೆ ಕಿರಣಂದೇ ಹೆಸರು ಬರ್ತಾ ಇದೆ ಇಲ್ಲಿ. ಆಮೇಲೆ ಇವ್ PDO ಕೇಳಿದ್ರೆ PDO 2 ಪಂಚಾಯತಿ ಕೊಟ್ಟಾರ ಸರ್. ಪಾಪ 2 ಪಂಚಾಯತಿ ವರ್ಕ್ ಲೋಡ್ ಕಡೆಯಿಂದ ಅವನು ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ಅನಿಲ್ ವರ್ಸಸ್ ದರ್ಶನ್ ಅವನು ಇದಾಗಿ ಇದು ಮಾಡಿದಾನೆ ಸರ್. ನನ್ನ ಇದ್ರಿಗೆ ಪಾಪ PDO ಫೋನ್ ಮಾಡಿದ, ಹಿಂಗೆಲ್ಲ ಮಾಡಿದೆಲ್ಲೋ ನನ್ನ ಮನೆ ಮುರಿದು ಬಿಟ್ಟೆಲ್ಲೋ ಅಂತ ಮಾತನ್ನ ಯಾರೋ PDO ನನ್ನ ಇದ್ರಿಗೆ ಮಾತಾಡಿದ್ದಾರೆ. ಪಾಪ ಇದ್ರಾಗ ನನ್ನ PDO ಪಾತ್ರ ಏನಿಲ್ಲ ಅನ್ನೋದು ಸ್ವಲ್ಪ ಗೊತ್ತಾದ ಸರ್. ಇವೆಲ್ಲ ರಿಪೋರ್ಟ್ ಆದಮೇಲೆ ನನ್ನೇನು ತಪ್ಪಿಲ್ಲ ಅಂತ PDO ಇದು ಮಾಡ್ತಾನೆ ಸರ್. ಅವನು ಇದಕ್ಕಾದರೂ ಸಪೋರ್ಟ್ ಮಾಡ್ತೀನಿ. ಇವ್ರು ಮಾಡಿರೋಂಥದ್ದು ನನಗೆ ಹೇಳಕ್ ಬಂದಿರೋದೇನು ನಾನು ಹೇಳ್ತೀನಿ. ಆಮೇಲೆ ಈ JJMನಲ್ಲೇ ತುಂಬ ಹಗರಣ ಮಾಡಿದ್ದಾನೆ ಸರ್. ಒಟ್ಟಾರೆ 1 ಕೋಟಿ ರೂಪಾಯಿ ಮೊತ್ತನ. ಅದರಲ್ಲಿ ಇದು ಎನರ್ಜಿದ್ ಬೇರೆ ಸರ್, 3 ಕೋಟಿ ಎನರ್ಜಿದ್ ಬೇರೆ. JJMನಾಗ ಸುಮಾರು 1 ಕೋಟಿ ರೂಪಾಯಿ ಅಲ್ಲೇ 1 ಕೋಟಿ ರೂಪಾಯಿ ಲೆವೆಲೇ ಡ್ರಾ ಮಾಡಿದಾನೆ. ಸುಮಾರು ಅಪ್ರಾಕ್ಸಿಮೇಟ್ ಗೊತ್ತಿಲ್ಲ ನನಗೆ, ಸುಮಾರು 1 ಕೋಟಿ ಅಷ್ಟು ಡ್ರಾ ಮಾಡಿದಾನಂತೆ. ಕಾಮಗಾರಿ ಅಂತ ಆಗಿಲ್ಲ, ಎಲ್ಲಿ ನೀರು ಬರ್ತಾಯಿಲ್ಲ, ಎಲ್ಲಿ ಏನು ಬರ್ತಾಯಿಲ್ಲ. ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಅವ್ರ ಅಧಿಕಾರಿಗಳು ಎಲ್ಲಿ ಅವನಿಗೆ ದುಡ್ಡು ಕೊಟ್ಟು ಏನು ಮಾಡಿದಾನೆ ಏನು ಬಿಟ್ಟಿದ್ದಾನೆ ಅದು ನೋಡಿ ಗಮನ ಹರಿಸಿ, ಇಲ್ಲ ಕೆಲಸ ಮಾಡಿಲ್ಲ ಅಂತಂದರೆ ಸರ್ಕಾರಕ್ಕೆ ಮತ್ತೆ ಹಣ ಸಂದಾಯ ಮಾಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಹಗರಣ ಆಯ್ತು ಅಂತಂದ್ರೆ ನೀವು ಅದನ್ನ ಯಾವ ರೀತಿ ಪತ್ತೆ ಹಚ್ಚಿದ್ರಿ ಅಂತ ನಿಮ್ಗೆ ಅದು ಹೆಂಗೆ ಗೊತ್ತಾಯ್ತು? ನಾನು ಒಬ್ಬ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಮಗ ನಾನು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರೋದ್ರಿಂದ ಸ್ವಲ್ಪ ನಾನು ಮಾಹಿತಿ ತಗೊಂಡೆ ಸರ್. ಆಟೆಗೆ ಹಾಕಿದ್ರ ಎಲ್ಲ ಆಟಿಎ ಪಾಟಿ ಏನು ಹಾಕಿಲ್ಲ ಸರ್. ಪಬ್ಲಿಕ್ ಅಲ್ಲಿ ಎಲ್ಲ ನೋಡ್ಬೇಕು ಸರ್. ದಾಖಲಾತಿಗಳು ಏನೋ ನೋಡಕ್ಕೆ ಏನು ತೊಂದ್ರೆ ಇಲ್ಲ ಸರ್. ಪಬ್ಲಿಕ್ ನೋಡಕ್ಕೆ ಏನು ತೊಂದ್ರೆ ಇಲ್ಲ, ಎಲ್ಲರೂ ಯಾರಾದ್ರೂ ನೋಡ್ಬೋದು. ಇವ್ರ ಮೇಲೆ ಒಂದು ಹತ್ತತ್ರ ಒಂದು ಏನಿಲ್ಲ ಅಂದ್ರೆ ಒಂದು 2.5 ಕೋಟಿ ಹಗರಣ ಮಾಡಿದ್ದಾರೆ. ಓಕೆ, 4 ಕೋಟಿ ಹಗರಣ ಮಾಡಿದ್ದಾರೆ. ಈಗ ಓಜೆ ಕಿರಣ್ ಅವರು ಈಗ ತಲೆಮರೆಸ್ಕೊಂಡಿದಾರ ಹಿಂಗೆ 4 ಕೋಟಿ ಹಗರಣ ಆಗಿದಾರ ಅಂದ್ರೆ NMR ಮೊತ್ತ 1,49,00,000 NMR ಮೊತ್ತ, 1,57,00,000 ಸಾಮಗ್ರಿ ಮೊತ್ತ ಪ್ಲಸ್ JJMಂದು 1 ಕೋಟಿ. ಇದಷ್ಟು ಸೇರ್ತಾ ಹೆಚ್ಚಿಗೆ 4 ಕೋಟಿ ರೂಪಾಯಿ ಹಗರಣ ಮಾಡಿದಾನೆ ಸರ್. ಅವನೊಬ್ಬನೇ ಅಧ್ಯಕ್ಷ ಆಗಿ ಅಧ್ಯಕ್ಷನ ಇದ್ರಾಗೆ ಮಾಡಿದಾನೆ ಸರ್. ಅವನ ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡಿದಾನೆ ಸರ್. ಇದರ ಹಿಂದೆ ಈಗ ಓಜೆ ಕಿರಣ್ ಅಲ್ಲ, ಇದ್ರ ಹಿಂದೆ ಒಂದು ಗ್ಯಾಂಗ್ ಇದೆ ಅಥವಾ ಇದರಲ್ಲಿ ಇರುವಂತಹ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಈ ರೀತಿ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಒಂದು ಸರ್ಕಾರಕ್ಕೆ ಮಂಕು ಬೂದಿ ಹೆಚ್ಚುವಂತಹ ಒಂದು ಕೃತ್ಯ ಎಸಗಿದ್ದಾರೆ. ಇದ್ರ ಬಗ್ಗೆ ಈಗ ಓಜೆ ಕಿರಣ್ ಅವನ ಫ್ಯಾಮಿಲಿಗೆ ಕೂಲಿ ಮೊತ್ತನ ಅವನ ಫ್ಯಾಮಿಲಿಗೆ ಇರೋರಿಗೆ ಜಾಸ್ತಿ ಅಮೌಂಟ್ ಹಾಕ್ಯಾನ. ಈಗ ಡಾಟಾ ಎಂಟ್ರಿ ಅವನದನ್ನು ಸರ್, ಡಾಟಾ ಎಂಟ್ರಿಯನ್ನು ಸಹಿತ ಅವನ ಮನೆಯವರಿಗೆ, ಅವನ ಮನೆ ಫ್ಯಾಮಿಲಿಗೆ ಎಲ್ಲರಿಗೂ ಪೇಮೆಂಟ್ ಹಾಕ್ಯಾನ. ಅವ್ರ ಪೇಮೆಂಟ್ ಹಾಕಿದಾನೆ. ಇದ್ರಾಗ ಅತಿ ಹೆಚ್ಚುವಾಗಿ ಡಾಟಾ ಎಂಟ್ರಿ ಪ್ಲಸ್ ಅಧ್ಯಕ್ಷ ಪ್ಲಸ್ ಇಂಜಿನಿಯರ್, ಇವ್ರು ಮೂವರ್ದು ನಮಗೆ ಎದ್ದು ಕಾಣ್ತಾ ಇದೆ ಸರ್. PDOಗಿಂತ ಜಾಸ್ತಿ PDOದು ಪಾತ್ರ ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಬಟ್ ಇವ್ರು ಮೂವರು ಶಾಮೀಲಾಗಿ ಪಕ್ಕ ಮಾಡಿದಾರೆ ಸರ್. PDOಗೆ ಮಂಕು ಮುಚ್ಚಿ ಎತ್ತಿದ್ದಾರೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಓಜೆ ಕಿರಣ್ ಅವರು ಇದಾರಲ್ಲ, 4 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಈಗ ಆರೋಪ. 4 ಕೋಟಿ ಅಂದ್ರೆ ಈ ನರೇಗಾ ಇದರಲ್ಲಿ ಕೂಲಿ ಪೇಮೆಂಟ್ ಅನ್ನ ತೆಗೆದುಕೊಂಡಾರ. ಆಲ್ರೆಡಿ ಕಾಮಗಾರಿ ಆಗದೇನೆ ತೆಗೆದುಕೊಂಡಿರೋದು. ಸಾಮಗ್ರಿ ಇದು ಬಿಲ್ಲ ರೆಡಿ ಮಾಡಿ ಡ್ಯಾಂಗಲ್ಲಿಗೆ ರೆಡಿ ತಂದು ಇಟ್ಕೊಂಡಾರೆ. ಅದನ್ನ ಪೇಮೆಂಟ್ ಏನಾದರೂ ಬಂದಿದ್ರೆ ಸರ್ಕಾರದಿಂದ ಬಂದ್ರೆ ಈ ಕೂಡಲೇ ಅದನ್ನ ಹಣ ಪಾವತಿ ಆಗ್ತಿತ್ತು, ಅವ್ರಿಗೆ ಜಮಾ ಆಗ್ತಿತ್ತು. ಅವ್ರು ಯಾರು ಬಿಡ್ಡುದಾರಾಗಿದಾರೋ, ಸಪ್ಲೈಗೆ ಬಿಡ್ಡುದಾರ ಇರುತ್ತಲ್ಲ, ಅವ್ರ ಹೆಸರಿಗೇನೆ ಟೆಂಡರ್ ಹಾಕ್ಕೊಂಡ್ಬಿಟ್ಟು ಅವರು ಒಂದು 3 ಜನ ಇದು ಮಾಡ್ಕೊಂಡಿರ್ತಾರೆ ಟೆಂಡರ್ದ. ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೇನೆ 3 ಅವರು ಹಾಕ್ಯಂತಿದ್ರು ಅವರು. ಓಕೆ, ಅದು ಒಂದು ಇದಾದರೆ. ಆಮೇಲೆ ಈ ಒಂದು ಮೇಂಟೆನೆನ್ಸಿಂದ ಒಂದು ವಾಟರ್ ಸಪ್ಲೈ ಇದೆ. ಮೇಂಟೆನೆನ್ಸಿಂದು ಅವರ ಸಂಬಂಧಿಕ ಆದಂಥ ಶಿವಲಿಂಗಪ್ಪ ಅವರು ತುಂಬ ವರ್ಷದಿಂದ, ಸುಮಾರು 3 ವರ್ಷಕ್ಕೆ ಒಂದು ಸಲ ಇರುತ್ತೆ ಅಂಥದ್ದು. 5ನೇ ಬಾರಿ, ಈಗ 5ನೇ ಬಾರಿನೂ ಟೆಂಡರ್ ಯಾರೇ ಬಿಲೋ ಹಾಕಿದ್ರು ಆಗಲ್ಲ. ಅವನು ಎಬವ್ ಹಾಕಿದ್ರೆ ಆದಿಗೆ ಆಗ್ತದೆ.
ಅದನ್ನು ಇವನು ಸಬ್ ಕಾಂಟ್ರಾಕ್ಟರ್ ಅಂತಂದು ಹೇಳ್ಬಿಟ್ಟು ಜನಗಳಿಗೆ ಸರಿಯಾದ ರೀತಿ ನೀರು ಕುಡಿಸ್ತಾ ಇಲ್ಲ. ಅದ್ರ ಬಗ್ಗೆ ಕ್ವಶನ್ ಮಾಡಿ ಆಯಿತು. ಆಮೇಲೆ CS ಬಂದಾಗ ಮಡ್ ನೀರು ಕುಡಿಸ್ತಿದೆಯಲ್ಲ ಅಂತಂದು ಹೇಳಿ ಅದಕ್ಕೆ ಮರಳನ್ನು ಯಾಕೆ ಹಾಕಿಲ್ಲ ಅಂತಲೂ ಕ್ವಶನ್ ಮಾಡಿದ್ರು. ಅದನ್ನು ಮೇಂಟೆನೆನ್ಸ್ ಹಿಂದೆ ಸುಮಾರು ವರ್ಷಕ್ಕೆ 12 ರಿಂದ 13 ಲಕ್ಷ ದುಡ್ಡು ಡ್ರಾ ಮಾಡ್ಕೊಳ್ತಾರೆ. ಇದರಲ್ಲಿ ಕ್ವಶನ್ ಮಾಡಿದ್ದಕ್ಕೆ ನಾನೇನೆ ಸಬ್ ಕಾಂಟ್ರಾಕ್ಟರ್ ಅಂತಂದ. ಇವನ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಹಾಗೂ ಮತ್ತೆ ಅಧ್ಯಕ್ಷ ಬೇರೆ, ಇಷ್ಟೆಲ್ಲ ಇದ್ದು ಕಾಂಟ್ರಾಕ್ಟರ್ ವೃತ್ತಿಗೆ ಹೆಂಗೆ ಬರ್ತಾನೆ? ಬರೋಕ್ಕೆ ಇಲ್ಲ. ಅದು ತುಂಬ ಅಫೆನ್ಸ್ ಆಗ್ತದೆ. ಆದರೂ ಅವನ ಧೈರ್ಯನ ಮೆಚ್ಚಬೇಕಾಗಿದೆ. ಈ ಥರ ಹಗರಣ ಮಾಡಿಕೊಂಡು ದುಡ್ಡು ಲೂಟಿ ಮಾಡೋದೇ ನನ್ನ ದಂಧೆ ಅನ್ನೋ ಲೆಕ್ಕಾಚಾರಕ್ಕೆ ಬೇರೆ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನಿದ್ರಿಗೆ ನಾನು ದುಡ್ಡು ಮಾಡೋಕ್ಕೋಸ್ಕರ ಬಂದಿರೋದು ಅಂತಂದು ಈ ಥರ ಹೇಳಿದನಂತೆ. ಅದನ್ನು ನಾವು ಸ್ಥಳೀಕರಿಗೆ ಗಮನಕ್ಕೆ ಬಂತು. ಈ ಥರ ಮಾಡಬಾರ್ದು. ಯಾರೇ ಆಗಿರಲಿ, ಸಾರ್ವಜನಿಕವಾಗಿರ್ತಕ್ಕಂಥ ದುಡ್ಡನ್ನು ಲೋಪ ಆಗದಿರೋ ಥರ ಆಗದ ಥರ ನಾವು ನೋಡಬೇಕು. ಅವನು ಮಾಡಬಾರ್ದು. ಅವನು ಬಂದಿರೋದು ಇದಕ್ಕೋಸ್ಕರ ಅಂತಂತಂದರೆ ಜನಪರ ಕೆಲಸ ಮಾಡೋಕ್ಕೋಸ್ಕರ. ದಯವಿಟ್ಟು ಈ ಥರ ಮಾಡದಂಗೆ ಇದನ್ನ ಏನಾದರೂ ತುಂಬಾನೇ ಲೋಪ ಆಗಿರೋದಂತನ್ನ ಸರ್ಕಾರಕ್ಕೆ ಮರುಪಾವತಿ ಮಾಡಿಸಿ ಅವನ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಇದರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕೆನ್ನುವುದೇ ಈ ವಿಶೇಷ ಕಾರ್ಯಕ್ರಮದ ಒಂದು